ನಮಸ್ಕಾರ ಸ್ನೇಹಿತರೆ. ಇಷ್ಟು ದಿವಸ ನಾವು ಇಂಡಿಯನ್ ಮಾರ್ಕೆಟ್ ಅಂದ್ರೆ ಏನು, ಅದರಲ್ಲಿ ಟ್ರೇಡ್ ಮಾಡೋದು ಹೆಂಗೆ, ಅದರಲ್ಲಿ ಹೆಂಗ್ ಪ್ರಾಫಿಟ್ ತಗೊಳ್ಳೋದು ಎಲ್ಲಾನು ಸ್ವಲ್ಪ ತಿಳ್ಕೊಂತ ಬಂದ್ವಿ. ಬಟ್ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂತ ತಿಳ್ಕೊಂಡಿಲ್ಲ. ಸೊ ಈ ವಿಡಿಯೋದಲ್ಲಿ ನಾವು ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು, ಫಾರೆಕ್ಸ್ ಟ್ರೇಡಿಂಗ್ ಯಾವ್ದ್ರಲ್ಲಿ ಮಾಡೋದು, ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಪ್ರಾಫಿಟ್ ತಗೊಳ್ಳೋದು ಹೆಂಗೆ, ಫಾರೆಕ್ಸ್ ಟ್ರೇಡಿಂಗ್ ಇಂಡಿಯಾದಲ್ಲಿ ಬ್ಯಾನ್ ಆಗಿದೆ ಇಲ್ವೋ ಎಲ್ಲಾನು ನೀಟಾಗಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಮೊದಲನೇದಾಗಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಎಕ್ಸ್ಚೇಂಜ್ ಆಫ್ ಕರೆನ್ಸೀಸ್. ಕರೆನ್ಸೀಸ್ ಅಂದ್ರೆ ಏನಪ್ಪಾ, ಒಂದು ದೇಶದಲ್ಲಿ ಒಂದು ಕರೆನ್ಸಿ ಇರುತ್ತೆ. ಎಕ್ಸಾಂಪಲ್ಗೆ USA ದಲ್ಲಿ ಡಾಲರ್ಸ್, ಇಂಡಿಯಾದಲ್ಲಿ ರುಪೀಸ್, ಯುರೋಪಲ್ಲಿ ಯೂರೋಸ್. ಸೊ ಈ ತರದ್ದು ಒಂದೊಂದು ದೇಶಕ್ಕೆ ಒಂದೊಂದು ಕರೆನ್ಸಿಗಳಿರುತ್ತೆ. ಸೊ ಆ ಕರೆನ್ಸಿಗಳನ್ನ ಎಕ್ಸ್ಚೇಂಜ್ ಮಾಡುವಾಗ ಏನ್ ಎಕ್ಸ್ಚೇಂಜ್ ರೇಟ್ಸ್ ಅಲ್ಲಿ ನಮಗೆ ಪ್ರಾಫಿಟ್ ಆಗುತ್ತೋ ಅದೇ ಫಾರೆಕ್ಸ್ ಟ್ರೇಡಿಂಗ್. ಸೊ ವಿತ್ ಎಕ್ಸಾಂಪಲ್ ಹೇಳ್ಬಿಡ್ತೀನಿ, USA ದಲ್ಲಿ $1 ಬೆಲೆ ಇಂಡಿಯಾದಲ್ಲಿ 84 ರೂಪಾಯಿ. ಅದೇ ಹೋದ ವರ್ಷ ಅದ್ರ ಹೋದ ವರ್ಷ ಅಷ್ಟೇ ಇತ್ತಾ? ಇಲ್ಲ, $1 ಬೆಲೆ ಅವಾಗ 70 to 75 ರೂಪೀಸ್ ಇತ್ತು. ಸೊ ಎಕ್ಸಾಂಪಲ್ ನೀವು ಏನಾದ್ರೂ ಆ ಟೈಮಲ್ಲಿ $1000 ಮನೆಗೆ ತಗೊಬಂದು ಇಟ್ಕೊಂಡಿದ್ರಿ ಅನ್ಕೊಳ್ಳಿ, ಅಂದ್ರೆ ಅಲ್ಲಿರೋ ನೋಟ್ಸ್ ನ $1000 ಇಂದ ಮನೆಗೆ ತಗೊಬಂದು ಸುಮ್ನೆ ಇಟ್ಟಿದ್ರಿ ಅನ್ಕೊಳ್ಳಿ. ಇವತ್ತು 84 ರೂಪೀಸ್ ಅಂದ್ರೆ 84,000, ಅವಾಗ 70,000. ಸೊ ಸುಮ್ನೆ ಮನೇಲಿ ಇಟ್ಟಿದ್ಕೆ 10 ರಿಂದ 15,000 ಪ್ರಾಫಿಟ್ ಆಯ್ತು. ನೀವೇನು ಕೆಲಸ ಮಾಡ್ಲಿಲ್ಲ, ಏನು ಮಾಡ್ಲಿಲ್ಲ. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ಇದೆ, ಒಂದು ದೇಶದ ಕರೆನ್ಸಿನ ನಾವು ತಗೊಂಡಿರ್ತೀವಿ, ಹೋಗ್ತಾ ಅದ್ರ ವ್ಯಾಲ್ಯೂ ಜಾಸ್ತಿ ಆದಂಗೆ ನಮ್ಗೆ ಇಂಡಿಯನ್ ರುಪೀಸ್ ಅಲ್ಲಿ ಪ್ರಾಫಿಟ್ ಜಾಸ್ತಿ ಸಿಗುತ್ತೆ. ಸೊ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಕರೆನ್ಸಿ ಪೇರ್ಸ್ ಅಂತ ಬರುತ್ತೆ, ಅದ್ರಲ್ಲೇ ನಾವು ಟ್ರೇಡ್ ತಗೊಳ್ಳೋದು. ಎಕ್ಸಾಂಪಲ್ ಗೆ USD/INR ಅಂತ ಇರುತ್ತೆ. ಸೊ ಇದ್ರಲ್ಲಿ ಟ್ರೇಡ್ ತಗೋತಿದೀವಿ ಅಂದ್ರೆ ಅರ್ಥ ಏನ್ ಗೊತ್ತಾ, ನಾವು USD ಗೆ ಇನ್ವೆಸ್ಟ್ ಮಾಡ್ತಾ ಇದೀವಿ, INR ಕೆಳಗಡೆ ಹೋಗುತ್ತೆ ಅಂತ ಫಿಟ್ ಮಾಡ್ತಾ ಇದೀವಿ. ಅಂದ್ರೆ USD ಪ್ರೈಸ್ ರೈಸ್ ಆಗುತ್ತೆ, INR ಪ್ರೈಸ್ ಕಮ್ಮಿ ಆಗುತ್ತೆ. ಈ ಬೆಟ್ಟಿಂಗ್ ಮಾಡೋದಕ್ಕೆ ನಾವು ಪೇರ್ ಅಂತೀವಿ. ಆ ಪೇರ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡಿದ್ರೆ ನಮಗೆ ಎಷ್ಟು ಫ್ಲಕ್ಚುಯೇಷನ್ ಆಗುತ್ತೋ ಅಷ್ಟು ಪ್ರಾಫಿಟ್ ಅಂಡ್ ಲಾಸ್ ಆಗುತ್ತೆ. ಸೊ ಒಂದು ದಿನಕ್ಕೆ ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ 1 ಇಂದ 1.5%, ಮ್ಯಾಕ್ಸಿಮಮ್ 2% ವರೆಗೂ ವೇರಿಯೇಷನ್ ಇರುತ್ತೆ. ನೀವು ಕೇಳ್ಬೋದು, ಬರೀ 2% ವೇರಿಯೇಷನ್ ಅಲ್ಲಿ ಎಷ್ಟಪ್ಪ ದುಡಿಯಕ್ಕಾಗುತ್ತೆ? 1 ಲಕ್ಷ ಹಾಕಿದ್ರು ಬರೀ 2,000 ಪ್ರಾಫಿಟ್ ಬರುತ್ತೆ. ಅದು ಕನ್ಫರ್ಮ್ ಇಲ್ಲ, ಮ್ಯಾಕ್ಸಿಮಮ್ 1,000 ಪ್ರಾಫಿಟ್ ಬರ್ಬೋದು. ಸೊ ಅದೇ ನಾವು ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ 5%, 6% ವರೆಗೂ ವೇರಿಯೇಷನ್ ಬರುತ್ತೆ. ಅದ್ರಲ್ಲೇ ಇನ್ವೆಸ್ಟ್ ಮಾಡ್ಬೋದಲ್ಲ, ಯಾಕೆ ಫಾರೆಕ್ಸ್ ಬರ್ಬೇಕು ಅಂತ ಜನಗಳು ಕೇಳ್ತಾರೆ. ಬಟ್ ಇದ್ರಲ್ಲಿ ಒಂದು ಆಪ್ಷನ್ ಇದೆ, ಏನ್ ಗೊತ್ತಾ? ಲೆವರೇಜ್ ಅಂತ. ಲೆವರೇಜ್ ಅಂದ್ರೆ ಏನ್ ಗೊತ್ತಾ, ನಿಮ್ಮ ಹತ್ರ ಇಲ್ದಿರೋ ದುಡ್ಡಿಗೆ ಬ್ರೋಕರ್ ದುಡ್ಡು ಕೊಡ್ತಾನೆ. ಅಂದ್ರೆ 1:100 ಲೆವರೇಜ್ ಮಿನಿಮಮ್ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲಿ ಆಲ್ಮೋಸ್ಟ್ ಇರುತ್ತೆ. 1:100. 1:100 ಅಂದ್ರೆ ಅರ್ಥ ಏನ್ ಗೊತ್ತಾ, ನಿಮ್ಮ ಹತ್ರ ಬರೀ 1,000 ರೂಪಾಯಿ ದುಡ್ಡಿದ್ರೆ 1 ಲಕ್ಷವರೆಗೂ ಟ್ರೇಡ್ ತಗೋಬಹುದು ಆರಾಮಾಗಿ ಮಾರ್ಕೆಟ್ ಅಲ್ಲಿ. ಸೊ ನಾವು ಇವಾಗ ಬರೀ 1 ಲಕ್ಷ ಇಟ್ಕೊಂಡು ಟ್ರೇಡ್ ಮಾಡಿದ್ರೆ ಬರೀ 1,000 ಪ್ರಾಫಿಟ್ ಬರುತ್ತೆ ಅಂತ ಅನ್ನಲ್ಲ. ಅದೇ 1 ಲಕ್ಷನ ಇಂಟು 100 ಅಂದ್ರೆ 1 ಕೋಟಿವರೆಗೂ ನಾವು ಟ್ರೇಡ್ ತಗೊಂಡ್ರೆ 1% ಎಷ್ಟು ಹೇಳಿ, 1 ಲಕ್ಷ ಪ್ರಾಫಿಟ್ ತೆಗಿಬಹುದು ದಿನಕ್ಕೆ. 1% ಅಂದ್ರೆ ಲಾಸ್ ಆದ್ರೂ ಕೂಡ 1 ಕೋಟಿ 1% ಲಾಸ್ ಆದ್ರೆ 1 ಲಕ್ಷನೇ ಹೋಗೋದು, ನಿಮ್ದು 1 ಲಕ್ಷ ಪೂರ್ತಿ ವೈಪೌಟ್ ಆಗುತ್ತೆ. ಸೊ ಇದು ಲೆವರೇಜ್ ಕಾನ್ಸೆಪ್ಟ್. ಈ ಲೆವರೇಜ್ ಕಾನ್ಸೆಪ್ಟ್ ಇರೋದ್ರಿಂದ ಎಲ್ಲರೂ ಫಾರೆಕ್ಸ್ ಟ್ರೇಡಿಂಗ್ ಕಡೆ ಹೋಗ್ತಾರೆ. ಇಲ್ಲಿ ನಿಮ್ದು ಲಕ್ ಚೆನ್ನಾಗಿದ್ದು, ನಿಮ್ದು ಅನಾಲಿಸಿಸ್ ಕರೆಕ್ಟ್ ಆಗಿದ್ದು, ನಿಮಗೆ ಒಳ್ಳೆ ನಾಲೆಡ್ಜ್ ಇದ್ರೆ ಮಾರ್ಕೆಟ್ ಅಲ್ಲಿ ಜಸ್ಟ್ 1 ಲಕ್ಷ ಇಟ್ಕೊಂಡು ಡೈಲಿ 1 ಲಕ್ಷ ದುಡ್ಕೊಂಡು ಹೋದ್ರೆ ಜಸ್ಟ್ 1% ಡೈಲಿ ದುಡ್ಡನ್ನ ನಮ್ಗೆ ಹೇಳ್ಸಕ್ಕೂ ಆಗಲ್ಲ, ಅಷ್ಟಾಗುತ್ತೆ. ಸೊ ಅದಕ್ಕೋಸ್ಕರ ಫಾರೆಕ್ಸ್ ಟ್ರೇಡಿಂಗ್ ಪೀಕಲ್ಲಿ ನಡೀತಿದೆ. ಅಂಡ್ ಇದ್ರಲ್ಲಿ ಏನ್ ಗೊತ್ತಾ, ವಾಲ್ಯೂಮ್ ಸಖತ್ ಇರುತ್ತೆ. ಅಂದ್ರೆ ಆಲ್ಮೋಸ್ಟ್ ಇಡೀ ವರ್ಲ್ಡ್ ಅಲ್ಲಿ ಟ್ರೇಡ್ ಮಾಡ್ತಿರೋದ್ರಿಂದ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಆರಾಮಾಗಿ ಟ್ರೇಡ್ ತಗೋಬಹುದು, ಲಿಕ್ವಿಡಿಟಿ ಚೆನ್ನಾಗಿರುತ್ತೆ. ಸೊ ಇದ್ರಲ್ಲಿ ನಿಮಗೆ ಗೊತ್ತಾಯ್ತು, ಫಾರೆಕ್ಸ್ ಟ್ರೇಡಿಂಗ್ ಅಲ್ಲಿ ಒಳ್ಳೆ ಲಾಭನೂ ಇದೆ, ಒಳ್ಳೆ ನಷ್ಟನೂ ಇದೆ. ಬಟ್ ನಾವು ಕರೆಕ್ಟ್ ಆಗಿ ಸ್ಟೆಪ್ ತಗೋಬೇಕು ಅಂತ. ಸೊ ಫಾರೆಕ್ಸ್ ಟ್ರೇಡಿಂಗ್ ಯಾವ್ದ್ರಲ್ಲಿ ಮಾಡ್ಬೇಕಪ್ಪ, ಮೇನ್ ಬ್ರೋಕರ್ಸ್ ಏನಿದ್ದಾರೆ, ಟಾಪ್ 10 ಬ್ರೋಕರ್ಸ್, ಯಾವ್ದ್ರಲ್ಲಿ ಬೇಕಾದ್ರೂ ನೀವು ಫಾರೆಕ್ಸ್ ಟ್ರೇಡಿಂಗ್ ಮಾಡ್ಬೋದು. ಜೊತೆಗೆ ತುಂಬಾ ಪ್ಲಾಟ್ಫಾರ್ಮ್ಸ್ ಗಳಿದಾವೆ. ಬಟ್ ಒಂದ್ ಮಾತು ಹೇಳ್ತೀನಿ, RBI ಒಂದು ಗೈಡ್ಲೈನ್ಸ್ ಬಿಟ್ಟಿದೆ, ಅಥೋರೈಸ್ಡ್ ಪಾರ್ಟ್ನರ್ಸ್ ಜೊತೆ ಮಾತ್ರ ನಾವು ಟ್ರೇಡ್ ತಗೋಬೇಕು, ಅನ್ಅಥೋರೈಸ್ಡ್ ಪರ್ಸನ್ಸ್ ಜೊತೆ ನಾವು ಟ್ರೇಡ್ ತಗೊಳ್ಳೋದಿಲ್ಲ. ಟ್ರೇಡ್ ತಗೊಂಡ್ರೆ ಅದರಿಂದ ಮುಂದೆ ಏನೇನೋ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಬೇಕಾಗುತ್ತೆ ಅಂತ ಇದೆ. ಸೊ ಅನ್ಅಥೋರೈಸ್ಡ್ ಟ್ರೇಡರ್ಸ್ ಯಾರ್ಯಾರು ಅಂತ ನಿಮ್ ಸ್ಕ್ರೀನ್ ಮೇಲೆ ಬರ್ತಾ ಇರುತ್ತೆ. ಅದ್ರಲ್ಲಿ ಎಕ್ಸ್ನೀಸ್ ಇದೆ, ಆಕ್ಟಾಎಫ್ಎಕ್ಸ್ ಇದೆ, ಎಲ್ಲ ಬೈರೋಮೋ ಎಲ್ಲ ಅನ್ಅಥೋರೈಸ್ಡ್. ಈ ಆಪ್ಸ್ ಗಳನ್ನ ಯಾರಾದ್ರೂ ಪ್ರಮೋಟ್ ಮಾಡ್ತಾ ಇದ್ರೆ ನೀವು ಅವ್ರ ಮೇಲೆ ಆರಾಮಾಗಿ ಕೇಸ್ ಹಾಕ್ಬೋದು RBI ಗೈಡ್ಲೈನ್ಸ್ ಪ್ರಕಾರ. ಸೊ ಇದ್ರಲ್ಲೆಲ್ಲ ಟ್ರೇಡ್ ಮಾಡೋ ಬದಲು ಒಳ್ಳೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಟ್ರೇಡ್ ಮಾಡಿ. ಫಾರೆಕ್ಸ್ ಅಂದ್ರೆ ಅದು ಇದು 1000 ಪೇರ್ಸ್ ಗಳನ್ನೆಲ್ಲ ಟ್ರೇಡ್ ಮಾಡ್ಕೊಂಡು ಕೂರೋದಲ್ಲ. ಮೇನ್ ಪೇರ್ಸ್ ಗಳಿದಾವೆ, ಮೇನ್ ಪೇರ್ಸ್ ಗಳು ಹೇಳ್ತೀನಿ. ಫಸ್ಟ್ USD, ನೆಕ್ಸ್ಟ್ INR, ನೆಕ್ಸ್ಟ್ JPY, ನೆಕ್ಸ್ಟ್ ಪೌಂಡ್ಸ್, ನೆಕ್ಸ್ಟ್ ಯೂರೋಸ್. ಇದ್ರದ್ದು ಪೇರ್ಸ್ ಗಳು ಬರುತ್ತೆ. USD INR, ಯೂರೋ INR, JPY INR ಅಂದ್ರೆ ಎನ್ ಅಂತ.
ಜಪಾನೀಸ್ ಕರೆನ್ಸಿ. ನೆಕ್ಸ್ಟ್ ಬಂದ್ಬಿಟ್ಟು ಪೌಂಡ್ಸ್, GBP INR ಅಂದ್ರೆ ಪೌಂಡ್ಸ್ ಬರುತ್ತೆ. ಅಂಡ್ ಅದೇ ತರ ಉಲ್ಟಾನು ಬರುತ್ತೆ, INR USD, ಪೌಂಡ್ಸ್ USD. ಸೊ ಇದು ಬಂದ್ಬಿಟ್ಟು ಕರೆನ್ಸಿ ಪೇರ್ಸ್. ಇದ್ರಲ್ಲಿ ನಾವು ಹೇಳ್ದಂಗೆ USD INR ಅಂದ್ರೆ USD ಮೇಲೆ ಬೆಟ್ ಆಗ್ತಾ ಇರ್ತೀವಿ. ಸೊ ದಟ್ INR ಕೆಳಗಡೆ ಹೋದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ. ಅಂದ್ರೆ USD ರೈಸ್ ಆಗ್ಬೇಕು ಪ್ರೈಸ್, INR ಪ್ರೈಸ್ ಡೌನ್ ಆಗ್ಬೇಕು. ಅದ ಉಲ್ಟಾ ಅನ್ಕೊಳ್ಳಿ, INR USD ಅಂದ್ರೆ INR ಮೇಲೆ ಹೋಗ್ಬೇಕು, USD ಕೆಳಗಡೆ ಹೋಗ್ಬೇಕು, ಅವಾಗ ಮಾತ್ರ ನಮಗೆ ಪ್ರಾಫಿಟ್ ಆಗುತ್ತೆ. ಸೊ ನಿಮಗೆ ಇದೆಲ್ಲ ಆಯ್ತು. ಒಂದು ಚಿಕ್ಕ ಟೇಬಲ್ ತೋರಿಸ್ತೀನಿ, ಅದ್ರಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಈ ಟೇಬಲ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಲಾಟ್ ಅಂತ ಇದೆ. ನಾವು ಫಾರೆಕ್ಸ್ ಅಲ್ಲಿ ಮೇಯ್ನು ಲಾಟ್ಸ್ ಅಲ್ಲಿ ಟ್ರೇಡ್ ಮಾಡ್ತೀವಿ. ಲಾಟ್ಸ್ ನಮಗೆ ನೀಟಾಗಿ ಕಾನ್ಸೆಪ್ಟ್ ನೀಟಾಗಿ ಗೊತ್ತಿರಬೇಕು. ಸೊ ಸ್ಟ್ಯಾಂಡರ್ಡ್ ಲಾಟ್ ಅಂತ ಬಂದ್ರೆ $1,00,000 ಇಂದು ಟ್ರೇಡ್ ತಗೋತಾ ಇದೀವಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಮಿನಿ ಲಾಟ್ ಅಂದ್ರೆ $10,000 ಇಂದು ಟ್ರೇಡ್ ತಗೋತಾ ಇದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋ ಲಾಟ್ ಅಂದ್ರೆ $1,000. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾನೋ ಲಾಟ್ ಅಂದ್ರೆ $100. ಸೊ $1,00,000 ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಮಿನಿಮಮ್ ಅಂದ್ರೆ 84 lakhs rupees ಇರಬೇಕು. 84 lakh ನಮ್ಮ ಹತ್ರ ಇಲ್ಲ ಅಂದಾಗ ಲೆವರೇಜ್ ಕಾನ್ಸೆಪ್ಟ್ ಬರುತ್ತೆ. ಜಸ್ಟ್ 84,000 ಯೂಸ್ ಮಾಡಿಕೊಂಡು ನಾವು ಸ್ಟ್ಯಾಂಡರ್ಡ್ ಲಾಟ್ ನ ಬೈ ಮಾಡ್ಬೋದು. ಇದ್ರಲ್ಲಿ ನಮಗೆ ಪಿಪ್ಸ್ ಅಂತ ಬರುತ್ತೆ. ಇದು ಮೇನ್ ಕಾನ್ಸೆಪ್ಟ್. ಪಿಪ್ಸ್ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೇದು ಎಕ್ಸಾಂಪಲ್ ಮುಖಾಂತರ ಹೇಳ್ಬಿಡ್ತೀನಿ. ಇವತ್ತು USD ಪ್ರೈಸ್ ಬಂದ್ಬಿಟ್ಟು 84 rupees 12 ಅಂದ್ರೆ 84.1234 ಪೈಸಾ ಅಂತ ಏನೋ ಇರುತ್ತೆ ಅನ್ಕೊಳ್ಳಿ. ಅಂದ್ರೆ 84 ರೂಪಾಯಿ ಡಾಟ್ ಆದ್ಮೇಲೆ ಡೆಸಿಮಲ್ ಬಂದ್ಬಿಟ್ಟು 1 2 3 4 ಅಂತ ತಗೊಂಡಿದ್ದೀನಿ. ಎಕ್ಸಾಂಪಲ್ಗೆ 1234 ಅಂತ ಇರುತ್ತೆ. 84 rupees 0.1234. ಇಲ್ಲಿ ಲಾಸ್ಟ್ ಅಲ್ಲಿ ಇದೆಯಲ್ಲ 4 1 2 3 ಆದ್ಮೇಲೆ ಲಾಸ್ಟ್ ಬರುತ್ತಲ್ಲ 4 ಅಂದ್ರೆ 4th ಡೆಸಿಮಲ್. ಇದಕ್ಕೆ ಪಿಪ್ ಅಂತಾರೆ. ಇದು ಎಷ್ಟು ರೈಸ್ ಆಗುತ್ತೋ ಅದ್ರ ಪ್ರಕಾರ ನಮಗೆ ಪ್ರಾಫಿಟ್ ಬರುತ್ತೆ ಲಾಟ್ಸ್ ಅಲ್ಲಿ. ಅಂದ್ರೆ 84.1234 ಇತ್ತು ಅನ್ಕೊಳ್ಳಿ, ಅದೇ ಏನಾದ್ರು 84.1234 ಇರೋ ಜಾಗಕ್ಕೆ 5 ಆಯ್ತು ಅನ್ಕೊಳ್ಳಿ, 84.1235 ಆಯ್ತು ಅನ್ಕೊಳ್ಳಿ, ಅಂದ್ರೆ 1 ಪಿಪ್ ರೈಸ್ ಆಯ್ತು. 4th ಡೆಸಿಮಲ್ ಅಲ್ಲಿ ಎಷ್ಟು ರೈಸ್ ಆಗುತ್ತೋ ಅಷ್ಟು ಪಿಪ್ ರೈಸ್ ಆಯ್ತು ಅಂತ ಅರ್ಥ. ಅಂದ್ರೆ ಇವಾಗ ಬರೀ 1 ಪಿಪ್ ರೈಸ್ ಆಯ್ತು. ಸೊ ಸ್ಟ್ಯಾಂಡರ್ಡ್ ಲಾಟ್ಗೆ 1 ಪಿಪ್ ಏನಾದ್ರು ರೈಸ್ ಆದ್ರೆ $10 ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಮಿನಿ ಲಾಟಿಗೆ ಬಂದ್ರೆ 1 ಪಿಪ್ ರೈಸ್ ಆದ್ರೆ $1 ಪ್ರಾಫಿಟ್ ಆಯ್ತು. ಅಂದ್ರೆ 10 ಪಿಪ್ ಏನಾದ್ರು ರೈಸ್ ಆದ್ರೆ $10 ಪ್ರಾಫಿಟ್. ನೆಕ್ಸ್ಟ್ ಬಂದ್ಬಿಟ್ಟು ಮೈಕ್ರೋ, ಅದರಲ್ಲಿ $0.1 ಪ್ರಾಫಿಟ್ ಆಗುತ್ತೆ 1 ಪಿಪ್ ರೈಸ್ ಆದ್ರೆ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾನೋ, ಅದರಲ್ಲಿ $0.01 ಪ್ರಾಫಿಟ್ ಆಗುತ್ತೆ ಜಸ್ಟ್ 1 ಪಿಪ್ ರೈಸ್ ಆದ್ರೆ. ಸೊ ಇದು ಬಂದ್ಬಿಟ್ಟು ಪಿಪ್ ಕಾನ್ಸೆಪ್ಟ್. ಸೊ ಇದ್ರಲ್ಲಿ ನಾವ್ ಏನ್ ಕಲ್ತ್ವಪ್ಪ ಅಂದ್ರೆ ಒಂದು ಪೇರ್ ಅಲ್ಲಿ ನಾವು ಟ್ರೇಡ್ ತಗೊಳೋದಕ್ಕೆ ಫಾರೆಕ್ಸ್ ಟ್ರೇಡಿಂಗ್ ಅಂತೀವಿ. ಅಂದ್ರೆ ಕರೆನ್ಸಿ ಪೇರ್, ಎರಡು ದೇಶದ ಕರೆನ್ಸಿನ ನಾವು ಬೆಟ್ ಮಾಡಿದ್ರೆ ಅಂದ್ರೆ USD ಮೇಲೆ ಹೋಗುತ್ತೆ, INR ಕೆಳಗಡೆ ಹೋಗುತ್ತೆ ಅಂತ ಬೆಟ್ ಮಾಡಿದ್ರೆ ಅದೇ ಫಾರೆಕ್ಸ್ ಟ್ರೇಡಿಂಗ್. ಫಾರೆಕ್ಸ್ ಕರೆನ್ಸಿಲಿ ಎಕ್ಸ್ಚೇಂಜಸ್ ಮಾಡ್ತಾ ಇದೀವಿ ಅಂತ ಅರ್ಥ. ಸೊ ಇದು ಬಂದ್ಬಿಟ್ಟು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ. ಅಂಡ್ ಇದ್ರ ಬಗ್ಗೆ ಗೌರ್ಮೆಂಟ್ ಏನಪ್ಪ ಹೇಳಿದೆ, ಅವಾಗ್ಲೇ ಹೇಳ್ದಂಗೆ ಅಥರೈಸ್ ಜೊತೆ ನೀವು ಟ್ರೇಡ್ ತಗೋಬಹುದು, ಅನ್ಅಥರೈಸ್ ಜೊತೆ ಟ್ರೇಡ್ ತಗೊಳಂಗ್ ಇಲ್ಲ ಅಂತ ರೂಲ್ಸ್ ಮಾಡಿದೆ ನಮ್ಮ RBI. ಅದು ಆಯ್ತು. ಸೊ ಇದ್ರಲ್ಲಿ ದುಡ್ಡು ಮಾಡೋದಂಗೆ ಲೆವರೇಜ್ ಸಿಗುತ್ತೆ. 1 ಲಕ್ಷ ಇದ್ರೆ 1 ಕೋಟಿವರೆಗೂ ಟ್ರೇಡ್ ತಗೋಬಹುದು. 1 ಕೋಟಿಗೆ ಬರೀ 1% ಪ್ರಾಫಿಟ್ ಆದ್ರೆ 1 ಲಕ್ಷ ಡೈಲಿ ಪ್ರಾಫಿಟ್ ಮಾಡಬಹುದು. ಸೊ ಇದು ಬಂದ್ಬಿಟ್ಟು ಅದ್ರದ್ದು ಲೆವರೇಜ್ ಹೆಂಗ್ ದುಡ್ಡು ಮಾಡ್ಬೋದು ಅಂತ. ಲಾಸ್ಟಿಗೆ ಯಾವ್ಯಾವ ಆಪ್ ಅಲ್ಲಿ ನಾವು ಟ್ರೇಡ್ ತಗೋಬೇಕು ಅದನ್ನು ಹೇಳಿದೀನಿ. ಟಾಪ್ 10 ಬ್ರೋಕರ್ಸ್ ಅಲ್ಲಿ ತಗೋಬಹುದು. ಅಂಡ್ ಲೋಕಲ್ ಬಾಡೀಸ್ ಇದೆ, ಅದ್ರದ್ದು ನಾನು ಸ್ಕ್ರೀನ್ ಶಾಟ್ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ ಯಾವ ಸ್ಟೇಟ್ ಅಲ್ಲಿ ನಾವು ಟ್ರೇಡ್ ತಗೋಬಹುದು ಅಂತ. ಸೊ ಇದೆಲ್ಲ ಬಂದ್ಬಿಟ್ಟು ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಬೇಸಿಕ್ಸ್. ಸೊ ಬೇಸಿಕ್ಸ್ ಅಲ್ಲಿ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಹೆಂಗ್ ಟ್ರೇಡ್ ತಗೊಳ್ಳೋದು, ಪೇರ್ ಅಂದ್ರೇನು, ಪಿಪ್ ಅಂದ್ರೇನು, ಇದನ್ನೆಲ್ಲ ಒಂದ್ಸತಿ ರಿವೈಸ್ ಮಾಡ್ಕೊಳ್ಳಿ. ಇನ್ನೊಂದ್ಸತಿ ವಿಡಿಯೋ ನೋಡಿ ಅರ್ಥ ಆಗ್ಲಿಲ್ಲ ಅಂದ್ರೆ ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಒಳ್ಳೆ ಲವ್ ತೋರಿಸಿದ್ರೆ ಈ ವಿಡಿಯೋಗೆ, ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಬಗ್ಗೆ ಇನ್ನೂ ಡೆಪ್ತ್ ಆಗಿ ಅನಾಲಿಸಿಸ್ ಹೇಳ್ಕೊಡ್ತೀನಿ. ಅಂಡ್ ಫಾರೆಕ್ಸ್ ಟ್ರೇಡಿಂಗ್ ಹೆಂಗ್ ತಗೊಳ್ಳೋದು, ಟ್ರೇಡ್ ಹೆಂಗ್ ತಗೊಳ್ಳೋದು ಎಲ್ಲಾನು ತೋರಿಸ್ಕೊಡ್ತೀನಿ ಲೈವ್ ಆಗಿ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ತಿಳ್ಕೊಬೇಕು ಅಂದ್ರೆ ನೀವು ಮಾಡ್ಬೇಕಾದ್ರೆ ಡಿಸ್ಕೌಂಟ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.